ನಾವೊಂದು 2018-19 ಪಿಕ್ಚರು ಶುರು ಮಾಡ್ತೀವಿ. ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಇನ್ 2020 ರಿಲೀಸ್ ಮಾಡಬೇಕು ಅನ್ನೋ ಟೈಮ್ ಬಂದಿರುತ್ತೆ. ಆವಾಗ ದರ್ಶನ್ ಸರ್ ಮತ್ತೆ ನನಗೆ ಶೂಟಿಂಗ್ ಮಾಡ್ತಾನೆ, ನಮ್ಗೆ ಆಲ್ಮೋಸ್ಟ್ 2020 ರಿಲೀಸ್ ಆಗಬೇಕಾಗಿತ್ತು. ಮಾಡ್ತಾನೆ ಇನ್ನೊಂದು ಪಿಕ್ಚರ್ ಮಾಡೋಣ ನಾವು ಅಂತ ನನಗೆ ಹೇಳ್ತಾರೆ. ಅವಾಗಲೂ ನನಗೆ ಯಾರು ಪ್ರೊಡ್ಯೂಸರ್ ಏನು ಅಂತ ಹೇಳಲ್ಲ. ಇನ್ನೊಂದು ಕತೆ ಮಾಡ್ಕೊಂಡ್ರೆ ಮಗನೇ ನೆಕ್ಸ್ಟ್ ಒಂದು ಮಾಡೋಣ ನಾವು ಅಂದರೆ ಅವ್ರಿಗೆ ಕೆಲಸ ಇನ್ನೂ ರಾಬರ್ಟ್ ರಿಲೀಸ್ ಆಗಿಲ್ಲ, ಅದರದ್ದು ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ಅವ್ರು ಏನೋ ನಂಬಿಕೆ ನನಗೆ. ಇದು ನಾನು ತುಂಬ ಹಿಂದೇನೂ ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೀನಿ ನಾನು ಅದನ್ನು. ಏನಾದರೂ ನೀವು ಯೋಚನೆ ಮಾಡಿ ಇನ್ನೊಂದು ಏನಾದರೂ ಅಂತ ಹೇಳಿರ್ತಾರೆ. ಆಯಿತು ಬಸ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡಿರ್ತೀವಿ. ಆವಾಗ ಉಮಾಪತಿ ಸರ್ನು ಸರ್ ಬಾಸ್ ನಾನು ನಿಮ್ಮ ಜೊತೆ ಒಂದು ಪಿಕ್ಚರ್ ಮಾಡಬೇಕು ಅಂದರೆ ಆಯಿತು ನಿರ್ಮಾಪಕರೇ ಮಾಡಿ, ಯಾಕಂದ್ರೆ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ವಿ, ಮಾಡೋಣ ಬನ್ನಿ ನೆಕ್ಸ್ಟು. ಅವರು ಹೇಳ್ತಾರೆ ನಾವಿಬ್ಬರು ಕಾಂಬಿನೇಷನ್ ಬೇಕಾದ್ರೆ ತರುಣನ ಜೊತೆ ಮಾಡೋಣ ಕಾಂಬಿನೇಷನ್ ಅಂತಲೇ ಮಾತುಕತೆ ಆಗಿರುತ್ತೆ. ಆಯಿತು ಅಂತ ಅಂದ್ಬಿಟ್ಟು ಏನು ಸ್ಕ್ರಿಪ್ಟು ಯಾವುದು ಏನೂ ಇರಲಿಲ್ಲ. ಅದಾದ ಮೇಲೆ ನಮಗೆ ಒಂದು ಲಾಕ್ಡೌನ್ ಬರುತ್ತೆ. ಲಾಕ್ಡೌನ್ ಟೈಮಲ್ಲಿ ನಾನು ಜಡೇಶ್ ಅವರು ಗುರು ಶಿಷ್ಯರಿಗೆ ಅಂತ ಸ್ಕ್ರಿಪ್ಟ್ ಮಾಡ್ತಾ ಕೂತಿರ್ತೀವಿ. ಆ ಸ್ಕ್ರಿಪ್ಟ್ ಮುಗ್ದೋಗಿರುತ್ತೆ, ಇನ್ನು ಶೂಟಿಂಗ್ ಶುರುವಾಗಿರಲ್ಲ ಪಿಕ್ಚರ್ದು. ಆ ಸ್ಕ್ರಿಪ್ಟು ರೆಡಿ ಆಗಿರುತ್ತೆ, ಜೊತೆಗೆ ನಮ್ಗೆ ಏನು ಖಾಲಿ ಇದೀವಲ್ಲ ಇನ್ನೊಂದು ಪಿಕ್ಚರ್ ಒಂದು ಕತೆ ಯೋಚನೆ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಒಂದು ಕತೆ ರೆಡಿ ಮಾಡ್ತೀವಿ. ನಾನು ಇದನ್ನು ಹಿಂದೆ ಹಲವಾರು ವೇದಿಕೆಗಳಲ್ಲೂ ಹೇಳಿದ್ದೀನಿ, ಆನ್ ಡಾಕ್ಯುಮೆಂಟು ಸುಮಾರು ಕಡೆ ಇರುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಆ ಕತೆ ಮಾಡಿದ್ದೇನೆ ಇನ್ ಸ್ಪ್ಯಾನ್ ಆಫ್ 4 to 5-6 ಮಂತ್ಸಲ್ಲಿ ಟೋಟಲ್ ವಿತ್ ಸೀನ್ಸ್ ರೆಡಿ ಆಗೋಯ್ತದು. ಒಂದು 90 ಸೀನ್ಗಳು ಇವತ್ತು ಏನು ಪಿಕ್ಚರ್ ಇದೆ ಅದಷ್ಟು ರೆಡಿ ಆಗಿತ್ತದು. ನಾವು ಯಾರಿಗೆ ಕತೆ ಹೇಳಬೇಕಂದ್ರೂ ಆ ಫುಲ್ ವರ್ಷನ್ನೇ ಹೇಳ್ತಿದ್ವಿ ನಾವು, ಯಾಕಂದರೆ ಅದನ್ನು ಬರೀ ಒಂದು ಲೈನ್ ಥರ ಕತೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ನಾನು ಫುಲ್ ಡೀಟೇಲ್ಡಾಗೆ ಕತೆ ಹೇಳ್ತಾ ಇದ್ದಿದ್ದು. ಅದ್ರ ಜೊತೆ ಇನ್ನೊಂದು ಲೈನ್ ಇತ್ತು ನಂತರ. ನಾನು ದರ್ಶನ್ ಸರ್ ಒಂದ್ಸರಿ ಫೋನ್ ಮಾಡಿದೆ, ಇನ್ನು ಯಾಕೆಂದ್ರೆ ರಾಬರ್ಟ್ ರಿಲೀಸ್ ಆಗ್ತಾ ಇರಲಿಲ್ಲ, ಅವಾಗ ಕೋವಿಡ್ ಎಲ್ಲ ಆಗಿರೋದ್ರಿಂದ ಎಲ್ಲ ಪೋಸ್ಟ್ಪೋನ್ ಆಗಿತ್ತು. ಆ ಮಧ್ಯದಲ್ಲಿ ದರ್ಶನ್ ಸರ್ ಒಂದ್ಸರಿ ಫೋನ್ ಮಾಡಿದೆ, ಬಾಸ್ ಒಂದು ಕತೆ ರೆಡಿ ಮಾಡಿದ್ದೀನಿ, 2 ಕತೆ ಇದೆ ನನ್ನ ಹತ್ರ, ನೀವು ಕೇಳಿ ನೀವು ಯಾವುದು ಓಕೆ ಅಂತೀರಾ ನಾನು ಓಕೆ ಮಾಡ್ತೀನಿ, ನಿನಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಇದೆ ಹೇಳು, ಒಂದು ಕತೆ ನನಗೆ ಭಾಳ ಅದ್ರ ಮೇಲೆ ಒಲವಿದೆ, ಆಯ್ತು ಅದನ್ನೇ ನೀನು ಹೇಳುವಂತೆ. ಸರಿ. ಸೊ ಯಾವಾಗ ನಾನು ಸಾರು ಅಥವಾ ಉಮಾಪತಿ ಸರ್ ಎಲ್ಲರೂ ಒಟ್ಟಿಗೆ ಇದ್ವಿ ಅಂದಾಗ ನಾನು ಉಮಾಪತಿ ಸರ್ಗೂ ಕರಿತೀನಿ, ಸರ್ ಬನ್ನಿ ಒಂದು ಒಳ್ಳೆ ಕತೆ ನನಗೆ ಒಳ್ಳಿದೆ, ಒಂದ್ಸತಿ ನಾನು ಹೇಳ್ತೀನಿ ನಿಮಗೆ. ಅವರು ಬರ್ತಾರೆ ಪ್ರೀತಿಯಿಂದ, ಬಂದರೆ ಕೂತ್ಕೊಂಡ್ರೆ ನಾನೊಂದು ಫುಲ್ ನರೇಷನ್ ಕೊಡ್ತೀನಿ 2 hours. ಫುಲ್ ನರೇಷನ್ ಕೊಡ್ತಿದ್ದಂಗೆ ಅವರು ಫುಲ್ ಥ್ರಿಲ್ ಆಗ್ತಾರೆ, ತುಂಬ ಚೆನ್ನಾಗಿದೆ ಇದು, 100% ಚೆನ್ನಾಗಾಗುತ್ತೆ, ಇದನ್ನೇ ಬಾಸ್ ಕೇಳೋಣ. ಆಯಿತು ಅಂತ ಅವ್ರ ಹತ್ರ ಒಂದು ಡೇಟ್ ತೊಗೊತೀನಿ. ಅದೊಂದು ಗೌರಿ ಹಬ್ಬದ ದಿವಸ ಅವ್ರ ಮನೆಗೆ ಹೋಗ್ತೀನಿ ನಾನು. ಹೋಗಿ ಬಾಸ್ಗೆ ನಾನು ಮತ್ತೆ ಕೂತ್ಕೊಂಡು 2 hours ಫುಲ್ ನರೇಷನ್ ಕೊಡ್ತೀನಿ. ಅವರು ಒಂದು ಸಿಟ್ಟಿಂಗಲ್ಲೇ ಓಕೆ ಮಗನೇ ಇದು ಮಾಡೋಣ ಆಯಿತು, ನೀವು ಪ್ರಕಾರ ನೀವು ಮಾಡಿ ಪಿಕ್ಚರ್ ಅಂತ ಅಲ್ಲಿಗೆ ಓಕೆ ಆಗುತ್ತೆ. ಅಲ್ಲಿಂದ ಬಂದಮೇಲೆ ಇನ್ನೂ ರಾಬರ್ಟು ರಿಲೀಸ್ ಆಗಿಲ್ಲ, ಇದು ನಾವು ಮಾತಾಡ್ತಾರೆ 2020ನಲ್ಲಿ, 21 ರಾಬರ್ಟ್ ರಿಲೀಸ್ ಆಗಿದಲ್ಲ. ಸೊ ಇನ್ನೂ ನಮಗೆ ಅದರದ್ದು ರೆಡಿ ಇದೆ ಪಿಕ್ಚರು, ರಿಲೀಸ್ ಮಾತ್ರ ಆಗ್ತಾಯಿಲ್ಲ ಕೋವಿಡ್ ಟೈಮಿಂದ ಅಂತ ಅಂದ್ಬಿಟ್ಟು. ಅಂದರೆ ಕೋವಿಡ್ ಎಲ್ಲ ಓಪನ್ ಆಗಿದೆ, ಬಟ್ ಥಿಯೇಟರ್ಸ್ ಇನ್ನೂ 50% ಓಡ್ತಾ ಇತ್ತು ಅವಾಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.